ನಮಸ್ಕಾರ. ಇವರು ನವಿಲಹಾಳ ಖಾಜಾ ಸಾಹೇಬ್ರು. ಇವರು ಎಲ್ಲಿಂದ ಬಂದಿರು ನೀವು? ನವಿಲಹಾಳ ಯಾವ್ದು? ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನವಿಲಹಾಳದಿಂದ ಬಂದಿದ್ದಾರೆ. ಇವತ್ತು ಬಂದಿರೋದು ನಮ್ದೆಲ್ಲ ತೋಟ ವಿಸಿಟ್ ಮಾಡ್ಲಿಕ್ಕೆ ಬಂದಾರೆ. ನಾವು ಎಲ್ಲಿ ಎಷ್ಟು ಅಡಿಕೆ ಬೆಳಿತೀವಿ, ಅಡಿಕೆ ಹೇಗಿದೆ, ಅಡಿಕೆ ಬೆಳೆಯೋ ಬಗ್ಗೆ ಅವರಿಗೆ ನಾಲೆಡ್ಜ್ ಕಡಿಮೆ, ಇಲ್ಲಿ ತಿಳ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಸಚಿನ್ ಸರ್ ಇವರನ್ನ ನವಿಲಹಾಳದಿಂದ ದಾವಣಗೆರೆ ಜಿಲ್ಲಾದಿಂದ ಇಲ್ಲಿ ಕಳಿಸಿಕೊಟ್ಟಿದ್ದಾರೆ. ಈಗ ಒಂದು 2 ತೋಟಗಳನ್ನ ವಿಸಿಟ್ ಮಾಡಿದ್ವಿ. ಯಾವ ತೋಟ ಅಂದ್ರೆ ಧಾರವಾಡ ಕೃಷಿ ಮೇಳದಲ್ಲಿ 25 kg ಬಂದಿರತಕ್ಕಂಥ ಅಡಿಕೆ ತೋಟ ತೋರಿಸಿ ಬಾಬಣ್ಣ ಶೆಟ್ಟರ ತೋಟಕ್ಕೆ ವಿಸಿಟ್ ಮಾಡಿ, ಆನಂತರ 23.5 kg ತೂಕ ಇರತಕ್ಕಂಥ ತೊಗರ್ಸಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿರಂಜನ ಅವರ ತೋಟವನ್ನು ವಿಸಿಟ್ ಮಾಡಿ, 3ನೇ ನನ್ನ ತೋಟಕ್ಕೆ ಬಂದಿದ್ದಾರೆ. ಇವರು ನವಿಲಹಾಳ್ ಖಾಜಾ ಅಂತ ಇವರು. ಆಮೇಲೆ ಇವರು ಸತ್ಯನಾರಾಯಣ, ಹರಿಹರ ತಾಲೂಕಿನಿಂದ ಸತ್ಯನಾರಾಯಣ ಬಂದಿದ್ದಾರೆ. ನಿಮ್ದು ಹರಿಹರ. ನಿಮ್ಮ ಹೆಸರು? ರಮೇಶ್ ಅಣ್ಣ ಅಂತ ಬಂದಿದ್ದಾರೆ. ಮತ್ತೊಬ್ರು ರಮೇಶ್ ಅಣ್ಣ ವಿಡಿಯೋ ಮಾಡ್ತಿದ್ದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್. ಅವರು 6 ಎಕರೆ ತೋಟ ಮಾಡಿದ್ದಾರೆ. 2 ವರ್ಷ ಆಗಿದೆ. ಈಗ ನಮ್ಮ ತೋಟಗಳನ್ನೆಲ್ಲ ನೋಡಿ ಹೆಂಗ್ ಮಾಡಿದಾರೆ ಅನ್ನೋದ್ರ ಐಡಿಯಾದ ಮೇಲೆ ತೋಟ ಮಾಡ್ಬೇಕನ್ನೋ ಇಚ್ಛಾಶಕ್ತಿ ಇಟ್ಕೊಂಡು, ಒಂದು ಒಳ್ಳೆ ಇಚ್ಛಾಶಕ್ತಿ ಇಟ್ಕೊಂಡು, ಆಸಕ್ತಿ ಇಟ್ಕೊಂಡು ಒಂದಿಷ್ಟು ತೋಟಗಳನ್ನ ಯಾವ ಚೆನ್ನಾಗಿದಾವೆ ತೋಟವೇ ಅವನ್ನೆಲ್ಲ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಈಗ ಒಂದು ಫಸ್ಟ್ ತೋಟ ವಿಸಿಟ್ ಮಾಡಿದ್ದೆ ಯಾವ್ದು? ಬಾಬಣ್ಣ ಶೆಟ್ಟಿ. ಅವ್ರ ತೋಟ ನೋಡಿ ಏನ್ ಅನ್ಸ್ತು ನಿಮ್ಗೆ? ಆ ತೋಟ ನೋಡ್ಬಿಟ್ರೆ ಆ ತೋಟದಂಗ ನಮ್ಮ ತೋಟನೂ ಮಾಡ್ಬೇಕು ಅನಿಸ್ತು. ಅವರೇಜ್ ಒಂದು ಗಿಡದಾಗ ಎಲ್ಲಾರ ನೋಡ್ರಿ 30ರಿಂದ 40 kg ಅಡಿಕೆ ಬರುತ್ತೆ. ಯಾವ ಗಿಡನಾರ ನೀವು ಬಂದು ಖುದ್ದನ್ನು ಕೆಡಕೆ ತೂಕ ಮಾಡ್ಕೊಂಡ್ರು 30ರಿಂದ 40 kg. 40 kg ಬರಲ್ಲ, ಅವರೇಜ್ ಬರಲ್ಲ. ನಿಮಗೆ ನೀವು ನೋಡಿಲ್ಲಲ್ಲ, ಹಂಗ ಅನಿಸ್ತತಿ. ಒಂದ್ 30 kg ಅವರೇಜ್ ನಲ್ಲಿ ಇದೆ. ಅವ್ರು 1 ವರ್ಷದ ಅಪ್ಲಿಕೇಶನ್ ಅಲ್ಲ, ಅವರ ಕೆರಾನ್ ಲಿಕ್ವಿಡ್ 2 ಸತಿ ಗೊಬ್ಬರ, ಒಂದು 3 ಸತಿ ಪೋಷಕಾಂಶ ದ್ರವ್ಯನೆಲ್ಲ ಹಾಕಿದ್ದಾರೆ. ಬಸ್ಸಿಗಾಲುವೆ ಎಲ್ಲ ಅಷ್ಟೊಂದು ಸಿಸ್ಟಮ್ ಇಲ್ಲ, ಈ ವರ್ಷ ಮಾಡ್ತಾರೆ. ನಿಮಗೆ ಆ ತೋಟ ನೋಡಿ ನಾವು ಹಿಂಗ್ ಬೆಳಿಬಹುದು ಅನಿಸ್ತಾ? ಬೆಳಿಬಹುದು ಅನಿಸ್ತಾ, ಬಹಳ ಚೆನ್ನಾಗಿದೆ. ನಿಮ್ಮ ಮಾರ್ಗದರ್ಶನದಲ್ಲಿ ಆಗಿದೆಯಲ್ಲ, ಬಹಳ ಚೆನ್ನಾಗಿದೆ. ಮತ್ತೆ ನಮ್ಮ ಅಧ್ಯಕ್ಷರು ನಿರಂಜನ್ ಅವ್ರ ತೋಟ ಅವ್ರಿಗಿನ ಬಹಳ ಚೆನ್ನಾಗಿದೆ. ಆ ಶೆಟ್ರಕ್ಕಿಂತ ಚೆನ್ನಾಗಿ, ಬಹಳ ಚೆನ್ನಾಗಿ, ಒಂದು 10ರಿಂದ 15% ಶೆಟ್ರಕ್ಕಿಂತ ಬಹಳ ಚೆನ್ನಾಗಿತ್ತು. ಆ ತೋಟದಲ್ಲಿ ವಿಶೇಷತೆ ಏನ್ ಕಂಡ್ರಿ ನೀವು? ನಿರಂಜನ್ ಅವ್ರ ತೋಟದಲ್ಲಿ ತೋಟದಲ್ಲಿ ಏನ್ ಕಂಡಿವಿ ಅಂದ್ರೆ ಗಿಡ ಎಲ್ಲ ಒಮ್ಮಕ್ಕಿದಾವೆ. ಬಾಬಣ್ಣ ತೋಟಕ್ಕಿಂತ ಒಂದು 15%, 100-15% ಬಹಳ ಚೆನ್ನಾಗಿದೆ. ಯಾವ್ದಾದ್ರು ಗಿಡದಲ್ಲಿ ಅಡಿಕೆ ಎಷ್ಟು? ಒಂದು ಅಡಿಕೆ ಮರದಲ್ಲಿ ಒಂದು ಗೊನೆ 35 kg ಬಂದಿದೆ. ಎಷ್ಟು ಗೊನೆ ಅದಾವ? ಅದರಲ್ಲಿ ಒಂದು ಗೊನೆ ಆಲ್ರೆಡಿ ಕಟಿಂಗ್ ಆಗಿದೆ, ಇನ್ನು 3 ಗೊನೆ ಇದೆ. ಒಂದು ಗೊನೆ ಅವರೇಜ್ 35 kg ಇದೆ ಅಧ್ಯಕ್ಷರ ತೋಟದಲ್ಲಿ. ಇನ್ನ 3 ಗೊನೆ ಇದೆ. 3 ಗೊನೆ ಕ್ರಾಸ್ ಆಗುತ್ತೆ. 1 ಕ್ವಿಂಟಲ್ ಕ್ರಾಸ್ ಆಗುತ್ತೆ. 1 ಕ್ವಿಂಟಲ್ ಕ್ರಾಸ್ ಆಗುತ್ತೆ. 1 ಕ್ವಿಂಟಲ್ ಕ್ರಾಸ್ ಆಗುತ್ತೆ ಅಂದ್ರೆ ಅವರು ಪ್ರಾಕ್ಟೀಸ್ ಬಂದು 1 ವರ್ಷ ಆಯ್ತು. ನಾವು ಆನ್ ಅಂಡ್ ಎವರೇಜ್ನಾಗ ಒಂದು 25-30 kg ಅಂತ ಲೆಕ್ಕ ಮಾಡ್ತೀವಿ. ಅಂದ್ರೆ 30 kg ಅಂದ್ರೆ 15 ಒಂದು ಎಕರೆಗೆ 150 ಕ್ವಿಂಟಲ್, 130-150 ಕ್ವಿಂಟಲ್ ಎವರೇಜಲ್ಲಿ ಬರ್ಬೋದು. ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದು ವರ್ಷಕ್ಕೆ 2 ವರ್ಷಕ್ಕೆ 150 ಕ್ವಿಂಟಲ್ ಆರಾಮಾಗಿ 1 ಎಕರೆಗೆ ಬರುತ್ತೆ. ನೀವೆಲ್ಲ 150 ಕ್ವಿಂಟಲ್ ಅಂದ್ರೆ ನಂಬ್ತಿದ್ರಾ? 1 ಎಕರೆಗೆ ಒಂದ್ ಗಿಡದಾಗ 100 kg ಐತಿ ಅಂದ್ರೆ ನಂಬ್ತೀರಾ? ನಂಬ್ತಾ ಇರ್ಲಿಲ್ಲ. ಇವಾಗ ಪ್ರಾಕ್ಟಿಕಲ್ ಆಗಿ ನಮ್ದು ಅನುಮಾನ ಎಲ್ಲ ಪರಿಹಾರ ಆದಂಗ ಆಯ್ತು. ನೋಡಿದ್ಮೇಲೆ ಗೊತ್ತಾಯ್ತು ವಿತ್ ಪ್ರಾಕ್ಟಿಕಲ್ ಇದು ಯಾವ್ದು ಫೇಕ್ ಏನ್ ಯಾವ್ದೇ ಅಲ್ಲ. ಅನಂತರ ನಾವು ನಮ್ ಬಹಳ ಅನುಮಾನ ಇತ್ತು, ಇಷ್ಟಲ್ಲಿ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ. ಯಾರ ಹೇಳ್ತಾರೆ 150 ಕ್ವಿಂಟಲ್ ಬರ್ತೈತಿ, 1 ಗಿಡ 100 kg 70 kg ಅಂದ್ರೆ ನಂಬ್ತಿರ್ಲಿಲ್ಲ ಸರ್. ನಾವು 5 kg 10 kg ತೆಗಕ್ಕೆ ಆಣೆ ಬಿದ್ದು ಹೋಗ್ತಿತ್ತು. ಇದು 1 ಕ್ವಿಂಟಲ್ 1 ಮರದಲ್ಲಿ ಅಂತಂದ್ರೆ ಬಹಳ ನಂಬ್ತಿದ್ದಿಲ್ಲ. ಈಗ ಪ್ರತ್ಯಕ್ಷವಾಗಿ ನೋಡ್ದಂಗ ಆಯ್ತು, ಅನುಮಾನ ಎಲ್ಲ ಆಯ್ತು. ನಾವು ಇದೇ ತರ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಸ್ವಲ್ಪ ಅಟ್ಲೀಸ್ಟ್ ಇಷ್ಟು ಮಾಡ್ಲೇಬೇಕಂತ ಒಂದು ದೃಢ ನಿರ್ಧಾರ ಮಾಡಿದ್ದೇವೆ. ಅಲ್ಲಿಂದ ದಾವಣಗೆರೆಯಿಂದ ಇಲ್ಲಿಗೆ ನಮ್ಮ ಸೊರಬ ತಾಲೂಕಿಗೆ ವಿಸಿಟಿಗೋಸ್ಕರ ಬಂದಿದ್ದು ಖುಷಿ ಆಯ್ತು. ನಾನು ನಿನ್ನೆ ನೀವು ಫೋನ್ ಮಾಡಿದಾಗ ಸಚಿನ್ ಸರ್ ಫೋನ್ ಮಾಡಿ ಹೇಳಿದ್ರು ಹಿಂಗ್ ಬರ್ತಾರೆ, ಸ್ವಲ್ಪ ನಮ್ಮ ಕೆರಾನ್ ಪ್ರಾಡಕ್ಟ್ ಗಳನ್ನ ಹಾಕಿದಂತ ತೋಟಗಳನ್ನ 1-2-3 ತೋಟ ತೋರಿಸಿದೆ ಅವರಿಗೆ ಅಂತ ಹೇಳಿದ್ರು. ಆಯ್ತು ಸರ್, ಕಳಿಸಿ ಸರ್, ನಾನು ತೋರಿಸ್ತೀನಿ ಅಂತಂದ್ರೆ. ಸಚಿನ್ ಸರ್ ಅವ್ರದ್ದು ನಿಮ್ದು ಬಹಳ ಸಹಯೋಗ ಜಾಸ್ತಿ ಆಯ್ತು ಸರ್. ಬಹಳ ಏನಿಲ್ಲ, ನಾವು ಏನಂದ್ರೆ ನಾವು ರೈತರಿಗೆ ಒಂದು ಸರ್ವಿಸ್ ಅಷ್ಟೇ. ರೈತರಿಗೆ ಏನಂದ್ರೆ ಇವೆಲ್ಲ ಮಾಹಿತಿಗಳು ಏನಂದ್ರೆ ಈ ಒಂದು ವಿಡಿಯೋ ಮಾಡಿಸ್ತದೆ ಏನಂದ್ರೆ ಇದೊಂದಿಷ್ಟು ರೈತರಿಗೆ ಗುಂಪಿಗೆ ಒಂದು ರೈತರಿಗೆ ಹೋದ್ರೆ ನಾವು 10 ಎಕರೆ ಮಾಡಿವಿ ಅಡಿಕೆ, 20 ಎಕರೆ ತೋಟ ಮಾಡಿವಿ ಅನ್ನೋದಕ್ಕಿಂತ 2 ಎಕರೆ 3 ಎಕರೆ ಮಾಡಿ 5 ಎಕರೆ 10 ಎಕರೆ ಅಡಿಕೆ ಬೆಳೆಯಂತ ಬೆಳೆನ 2-3 ಎಕರೆ ಬೆಳೆಯಕ್ಕೆ ಸಾಧ್ಯತೆ ಐತಿ. ಅದ್ ಹೆಂಗಂದ್ರೆ ಬದ್ಧತೆ ಬೇಕು. ನಾವು ಹೆಂಗ್ ಮನುಷ್ಯ ಒಂದ್ ದಿವಸಕ್ಕೆ ಒಂದ್ 2-2.5 kg ಫುಡ್ ತಿಂತೇವೆ. ಈರುಳ್ಳಿ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಗಸಗಸಿ, ಮೆಂತೆ, ಅಕ್ಕಿ,
ರಾಗಿ, ಗೋಧಿ, ಜೋಳ, ಸ್ವೀಟು, ಹಣ್ಣು, ಹಂಪಲು ಎಲ್ಲಾ ನ್ಯೂಟ್ರಿಯೆಂಟ್ ಒಂದ್ ದಿವಸಕ್ಕೆ ಲೆಕ್ಕ ಮಾಡಿದ್ರೆ 2.5 kg ತಿಂತೇವೆ ನಾವು ಮನುಷ್ಯರ. ನಾವು ತಿಂತೇವೆ ಒಂದ್ ದಿವಸಕ್ಕೆ. ಇವತ್ತು ತಿಂದವಿ ಅಂತ ನಾಳೆ ಉಪವಾಸ ಇದ್ರೆ ಕೈಕಾಲ ಆಡಲ್ಲ. ಮತ್ ನಾವು ತಿಂತೇವಿ, ನಾವು ಎನರ್ಜಿಗಾಗಿ ಒಂದ್ ದಿವಸ ಬದುಕಾಗಿ 2.5 kg ತಿಂತೇವೆ ಅಂದ್ರೆ ಮತ್ತು ಒಂದು ಅಡಿಕೆ ಗಿಡ 10-12 ಗರಿ ಬಿಡ್ಬೇಕು, 4 ಗೊನೆ ಬಿಡ್ಬೇಕು, 30 kg ಅಡಿಕೆ ಬಿಡ್ಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೇವೆ. ಅದಕ್ಕೆ ಆಹಾರ ಎಷ್ಟು ಬೇಕು, ನೀರು ಎಷ್ಟು ಬೇಕು, ಗಾಳಿ ಹೆಂಗಿರ್ಬೇಕು, ಟ್ರಂಚ್ ವ್ಯವಸ್ಥೆ ಇರಬೇಕು, ಯಾವ ತರದ ನೀರಾವರಿ ವ್ಯವಸ್ಥೆಗಳನ್ನ ಮಾಡಬೇಕು, ಯಾವ ತರದ ಆಹಾರಗಳನ್ನ ಅದಕ್ಕೆ ಒದಗಿಸ್ಬೇಕು ಅನ್ನೋದು ಜನರಿಗೆ ನಾಲೆಡ್ಜ್ ಇಲ್ಲ. ಸುಮ್ಮನೆ ಅವ್ನ ಹಚ್ಚಾನ ಇವ್ನ ಹಚ್ಚಾನ ಅಂತ ಅಡಿಕೆ ಹಚ್ಚೋದು ಅಷ್ಟೇ ಗೊತ್ಬಿಟ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತೊಬ್ಬನ IAS IPS ಮಾಡ್ತಾನಂದ್ರೆ ಅವ್ನು ಸುಮ್ಮನೆ ಮಾಡಕ್ಕಾಗಲ್ಲ. ಅವನಿಗೆ ಬೇಸಿಕ್ ಇಂದ ಆ ತರ ನಾಲೆಡ್ಜ್ ಅನ್ನ, ಟ್ಯೂಷನ್ಸ್ ಕ್ಲಾಸ್ಗಳನ್ನ, ಬುಕ್ಸ್ ಗಳನ್ನ, ಗ್ರಂಥಾಲಯದಲ್ಲಿ ಕೂತ್ಕೊಂಡು ಓದಿ ಎಫರ್ಟ್ ಹಾಕಿರೋದ್ರಿಂದ ಅವ್ನು IAS IPS ಮಾಡ್ತಾನೆ. ಈಗ 100 ಜನ ಹೈಸ್ಕೂಲ್ ಟೀಚರ್ ನೌಕರಿ ಬರೀತಾರಪ್ಪ, ಎಕ್ಸಾಮ್ ಬರೀತಾರಪ್ಪ, 100 ಜನ ಪಾಸ್ ಆಗ್ಬಿಡ್ತಾರ? ಯಾರು ಎಫರ್ಟ್ ಹಾಕಿರ್ತಾನೆ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಹಗಲು ಓದಿ ಬುಕ್ಸ್ ಗಳನ್ನ, ಸೋರ್ಸ್ ಗಳನ್ನ ತರ್ಸ್ಕೊಂಡು ಓದಿ ಯಾವನ್ ಬರೀತಾನೆ ಅವ್ನು ಟೀಚರ್ ಆಗ್ತಾನೆ. ನಾ ದಪ್ಪದನಿ, ಉದ್ದಕ್ಕದನೆ, ಹೈಟ್ ಅದನಿ ಅಂತೇಳಿ ನಂಗೆ ಪೊಲೀಸ್ ನೌಕರಿ ಕೊಡ್ರಿ ಅಂತ ಕೊಡ್ತಾರ? ಸರ್ಟಿಫಿಕೇಟ್ ಬೇಕು. ಸರ್ಟಿಫಿಕೇಟ್ ಬೇಕು ಅಂದ್ರೆ ಅವ್ನಿಗೆ ನಾಲೆಡ್ಜ್ ಬೇಕು, ಅವ್ನು ಓದಿರ್ಬೇಕು, ಕಷ್ಟಪಡ್ಬೇಕು. ಹಂಗೆ ಕಷ್ಟಪಟ್ಟು ಓದಿದಾಗ ಮಾತ್ರ ಅವನಿಗೆ ಒಂದು ನೌಕರಿ ಸಿಗ್ತದೆ. ಹೌದಲ್ಲ? ಮತ್ತು ಕಷ್ಟಪಟ್ಟು ಕೃಷಿ ಮಾಡಿದಾಗ, ಇಲ್ಲಿ ಎಫರ್ಟ್ ಹಾಕಿದಾಗ ಪ್ರತಿ ಎವ್ರಿ ಡೇ ಒಂದು ಗರಿ ಏನಾಗೈತಿ, ಗಿಡ ಏನಾಗೈತಿ, ಇಲ್ಲಿ ನೀರು ಹಾದತ ಇಲ್ವೋ, ಡ್ರಿಪ್ ಮಾಡಿದ್ರೆ ಡ್ರಿಪ್ನಿಂದ ನೀರು ಏನು ಅನುಕೂಲ ಐತಿ, ಅನಾನುಕೂಲ ಏನೈತಿ, ಜೆಟ್ ಮಾಡಿದ್ರೆ ಎಲ್ಲ ಕಡೆ ನೀರು ಸಿಸ್ಟಮೆಟಿಕ್ ಆಗಿ ನೀರು ಎಲ್ಲ ತೋಯೋದ್ರಿಂದ ಮೈಕ್ರೋಬ್ಸ್, ಜೀವಾಣುಗಳು ಜೀವ ಇರುತ್ತೆ, ಕೆಲಸ ಮಾಡುತ್ತೆ. ನಾವೇನು ಪ್ರತಿನಿತ್ಯ ನಾವೇನು ಆಹಾರಗಳನ್ನು ಏನು ಸರ್ಕ್ಯುಲೇಟ್ ಮಾಡ್ತೀವಿ ಆ ಥರ ನಮ್ಮ ಗಿಡದಲ್ಲಿ ನಾವೇನು ಆಹಾರ ಮೆನೂರು ಏನು ಕೊಡ್ತೀವಿ ಅದ್ರ ತಕ್ಕನಾಗಿ ಬೆಳೆಯನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ನೋಡಿ ಆತ್ಮೀಯ ರೈತ ಬಾಂಧವರೇ, ದಯಮಾಡಿ ಯಾರು ಸುಮ್ಮನೆ 10 ಎಕರೆ 20 ಎಕರೆ ತೋಟ ಮಾಡಿದ್ವಿ ಮಾಡ್ರಿ, 1 ಎಕರೆ ಮಾಡ್ರಿ, 10 ಲಕ್ಷ ಆರಾಮ ತೆಗಿಬೋದು. ಅದರಲ್ಲೂ ನೀವು ಸಾವಯವ ಪದ್ಧತಿ ಬೇಕಂದ್ರೆ